ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತಮ್ಮನೇಲಿ ನೋಡಿದ್ರೆ ಎಲ್ರಿಗೂ ಅರ್ಥ ಆಗಿರ್ಬೋದು, ನಮ್ಮನೆ ಬಿರಿಯಾನಿ. ಸೊ ನಮ್ಮನೇಲಿ ನಾವು ಹೇಗೆ ಬಿರಿಯಾನಿ ಮಾಡ್ತೀವಿ ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ. ಮೊದಲಿಗೆ ಅರ್ಧ ಕೆ ಜಿ ಮಟನ್ಗೆ ಒಂದು ಅರ್ಧ ಚಮಚ ಅರಿಶಿನ, ಹಾಗೆ ಒಂದು ಸ್ಪೂನ್ ಉಪ್ಪು, ಕಲ್ಲುಪ್ಪು ಹಾಕ್ಕೊಂಡು ಮುಂಚೆನೇ ಬೇಯಿಸ್ಕೊಂಡು ಇಟ್ಕೋಬೇಕಾಗುತ್ತೆ. ಡೈರೆಕ್ಟಾಗಿ ಮಟನ್ ಹಾಕ್ಕೊಂಡು ಬಿರಿಯಾನಿ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ನಾನು ಮುಂಚೆನೇ ಇಲ್ಲಿ ಬೇಯಿಸ್ಕೊತೀನಿ. ಇಲ್ಲಿ ನಾನು ಒಂದು ಟೀ ಕಪ್ಪಷ್ಟು ನೀರು ಹಾಕಿ ಬೇಯಿಸ್ಕೊತಿದ್ದೀನಿ. ಬಿರಿಯಾನಿ ಮಾಡೋದಕ್ಕೆ ಚಿಕ್ಕದಾಗಿರೋ ಒಂದು 3 ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ನಾನಿಲ್ಲಿ ಒಣ ಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ ಬಿರಿಯಾನಿ ಮಾಡೋದಕ್ಕೆ. ಸೊ ಮಸಾಲಲ್ಲಿ ಕಾಳುಮೆಣಸು, ಏಲಕ್ಕಿ, ಲವಂಗ, ಚಕ್ರ ಮೊಗ್ಗು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ತರಕಾರಿಗಳನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. 1 ಕಪ್ ಮೊಸರು ಕೂಡ ಬೇಕಾಗುತ್ತೆ. ಸೊ ಮಿಕ್ಸಿಗೆ ನಾನಿಲ್ಲಿ ಆವಾಗಲೇ ತೋರಿಸ್ದಂಗೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಾಗೆ ಒಣ ಕೊಬ್ಬರಿ ಜೊತೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ 1/2 ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಪುದೀನ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಇವಾಗ ಮಸಾಲೆ ಐಟಮ್ಗಳು ತೆಗೆದ್ಮೇಲೆ ಚಕ್ಕೆ, ಲವಂಗ, ಚಕ್ರ ಮೊಗ್ಗು, ಹಾಗೆ ಕಾಳುಮೆಣಸು ಎಲ್ಲನೂ ಸ್ವಲ್ಪ ಪುಡಿ ಮಾಡಿಟ್ಕೊಂಡಿದ್ದೀನಿ. ತುಂಬ ಸಣ್ಣ ಪುಡಿಯಾಗಿ ಮಾಡ್ಕೊಳೋದೇನು ಬೇಡ, ಲೈಟಾಗಿ ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ನಾನು ಹಂಗೆ ಡೈರೆಕ್ಟಾಗಿ ಹಾಕೋದಿಲ್ಲ, ಯಾವಾಗಲೂ ಈ ಥರ ಸ್ವಲ್ಪ ಪುಡಿ ಮಾಡಿ ಹಾಕ್ತೀನಿ. ಒಂದು 2 ನಿಮಿಷ ಆದಮೇಲೆ ಈ ಥರ ಈರುಳ್ಳಿ ಎಲ್ಲ ಹಾಕೋಬೇಕು. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಲಿ ಒಂದು 2 ನಿಮಿಷ. ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದ ನಂತರ ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಹಾಕಬೇಕು. ಇವಾಗ ಈರುಳ್ಳಿ ಎಲ್ಲ ತುಂಬ ಕೆಂಪು ಆಗಿದೆ. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮಿಕ್ಸಿ ಕೂಡ ನಾನೇನು ಹಾಕ್ಕೊಂಡಿಲ್ಲ, ಜಸ್ಟ್ ಒಗ್ಗರಣೆ 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮುಂಚೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ 3 ಟೊಮೊಟೊನ ಹಾಕ್ತಾಯಿದ್ದೀನಿ. ಮಟನ್ ನೀರು ತೆಗೆದು ಜಸ್ಟ್ ಮಟನ್ ಅಷ್ಟೇ ಹಾಕ್ಕೊತಾ ಇದ್ದೀನಿ. ನೀರನ್ನ ಆಮೇಲೆ ಹಾಕ್ಕೊಳ್ಳೋಣ. ಇವಾಗ ಮಟನ್ ಅಷ್ಟೇ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಮಟನ್ ಹಾಕಿದ ತಕ್ಷಣ ಒಗ್ಗರಣೆ ಸ್ಮೆಲ್ಲೇ ಚೇಂಜ್ ಆಗಿಬಿಡುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಆ್ಯಂಡ್ ಇವಾಗ ಮಸಾಲ ಪುಡಿಗಳನ್ನ ಸೇರಿಸ್ಕೊತೀನಿ. ಅದಕ್ಕಾಗಿ 1/2 ಸ್ಪೂನಷ್ಟು ಕೊತ್ತಂಬರಿ ಕಾಳು ಪುಡಿನ ಹಾಕ್ಕೊತೀನಿ. ಒಂದು 2 ಸ್ಪೂನು ಖಾರದ ಪುಡಿ, ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊತೀನಿ. ಮತ್ತು ಸ್ವಲ್ಪ ಬಿರಿಯಾನಿ ಮಸಾಲ 1 ಸ್ಪೂನಷ್ಟು ಹಾಕ್ಕೊತೀನಿ. ಸೊ ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಮುಂಚೆನೇ ಮಟನ್ ಬೇಯಬೇಕಾದ್ರೆ ನಾನು ಉಪ್ಪು ಹಾಕಿದ್ದೀನಿ ಹಾಗೆ. ಸೊ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಎಲ್ಲ ಮಸಾಲೆ ಪುಡಿಗಳನ್ನ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ 1 ಕಪ್ ಮೊಸರು ಸೇರಿಸ್ಬೇಕು. ನಾನಿಲ್ಲಿ 1 ಟೀ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ, ಸಣ್ಣ ಕಪ್ಪಲ್ಲಿ. ಈ ಬಿರಿಯಾನಿ ಮಾಡೋದನ್ನ ಹೇಳ್ಕೊಟ್ಟಿರೋದು ನಮ್ಮ ಅಪ್ಪಾಜಿ. ಆ್ಯಕ್ಚುಲಿ ಈ ನಾನ್ ವೆಜ್ ರೆಸಿಪೀಸ್ಗಳೆಲ್ಲ ನನ್ನ ಅಪ್ಪಾಜಿಯಿಂದನೇ ಕಲ್ತಿರೋದು, ಅವರೇ ನನಗೆಲ್ಲ ಹೇಳ್ಕೊಟ್ಟಿರೋದು. ನಮ್ಮ ಅಪ್ಪಾಜಿಗೆ ಒಂಥರ ಪ್ಯಾಷನ್, ಕುಕ್ಕಿಂಗ್ ಅಂದ್ರೆ ಪ್ಯಾಷನ್ ಅವ್ರಿಗೆ. ಏನೋ ಹೊಸದು ಕಲಿಯೋದು, ಮಾಡೋದು, ಕುಕ್ಕಿಂಗ್ ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಇಂಟ್ರೆಸ್ಟು. ಆ್ಯಕ್ಚುಲಿ ಅವ್ರು ಪ್ರೊಫೆಷ್ನಲಿ ಬೇರೆ ಕೆಲಸ ಮಾಡ್ತಾರೆ, ಆದರೆ ಟೈಮ್ ಪಾಸ್ ಯಾವಾಗಾದ್ರೂ ಫ್ರೀ ಇದ್ದಾಗ ಅದು ಕುಕ್ಕಿಂಗ್ ಮಾಡೋರು. ಸೊ ನನಗೂ ಹಂಗೆ ಇಂಟ್ರೆಸ್ಟ್, ಸಣ್ಣವಳಿದ್ದಾಗ ನಾನು ಅಪ್ಪಾಜಿ ಜೊತೆ ಅವ್ರು ಮಾಡೋದನ್ನ ನೋಡೋಕ್ಕೆ, ಕಲಿಯೋಕ್ಕೆ ಒಂಥರ ಇಂಟ್ರೆಸ್ಟ್. ಸೊ ನಾನಿಲ್ಲಿ ಅರ್ಧ ಕೆ ಜಿ ಅಕ್ಕಿನ ಮುಂಚೆನೇ ತೊಳೆದಿಟ್ಕೊಂಡಿದ್ದೀನಿ. ಒಗ್ಗರಣೆ ಚೆನ್ನಾಗಿ ಬೆಂದಮೇಲೆ ಅಕ್ಕಿಗೆ ತಕ್ಕಷ್ಟು ನೀರು ಹಾಕಿದ್ದೀನಿ. ಒಂದು 15 ನಿಮಿಷ ಬಿಟ್ಟರೆ ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ. ಅಕ್ಕಿ 70% ಬೆಂದಮೇಲೆ ಕೊತ್ತಂಬರಿ ಮತ್ತು ಪುದೀನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈ ಥರ ಮೇಲ್ಗಡೆ ಉದುರಿಸ್ಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.